ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಶೋಷಣೆ ವಿಪರ್ಯಾಸ. ಭೀಮಾ ಕೊರಿಂಗಾವ್ನ ವಿಜಯೋತ್ಸವ ಇಂದಿಗೂ ಜೀವಂತ. ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ಎಲ್ಪಿಜಿ ಸಿಲಿಂಡರ್ನಲ್ಲಿ ವ್ಯತ್ಯಾಸ. ಸ್ಟೌವ್ನಲ್ಲಿ ಬೆಂಕಿ ಉರಿಯದೆ ಕೇವಲ ಗಾಳಿ ಶಬ್ದ. ಅಡಿಗೆ ಮಾಡಲು ಹೊರಟಿದ್ದ ಗ್ರಾಹಕನ ಪರದಾಟ. ನ್ಯಾಯಬೆಲೆ ಅಂಗಡಿ ವಿರುದ್ಧ ಪಿತೂರಿ. ತನಿಖೆ ನಡೆಸಿ ಶಿಸ್ತು ಕ್ರಮಕ್ಕೆ ಒತ್ತಾಯ. ಪಡಿತರ ವಿತರಕ ಸಂಘದ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಆರೋಪ. ಭೀಮಾ ಕೋರಂಗ ಚಳವಳಿ ದಲಿತ ಸಮುದಾಯದ ಆತ್ಮಗೌರವ, ಹಕ್ಕು ಸಂರಕ್ಷಣೆ ಮತ್ತು ಸಮಾಜ ಪರಿವರ್ತನೆಯ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದ ಹೋರಾಟ ಎಂದು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ನಗರದ ಅಂಬೇಡ್ಕರ್ ಭವನದಲ್ಲಿಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಬಾಬಾ ಸಾಹೇಬ್ ಡಾ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನ ಹಾಗೂ ಭೀಮಾ ಕೋರಿಂಗ ವಿಜಯೋತ್ಸವ, ಅಸ್ಪೃಶ್ಯರ ವಿಜಯ ದಿನ ಹಾಗೂ ಮೀಸಲಾತಿಯಲ್ಲಿ ಕೆನೆಪದರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕುರಿತು ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭೀಮಾ ಕೋರಿಂಗಾವ್ನಿಂದಾಗಿ ಜೀವನ ಪಾಠಗಳು ಇಂದಿಗೂ ಸಮಾನತೆ, ನ್ಯಾಯ ಹಾಗೂ ಸ್ವಾಭಿಮಾನದ ಸಂದೇಶವನ್ನು ಸಾರುತ್ತಿವೆ. ಸಮಾಜದಲ್ಲಿ ಇನ್ನೂ ಅಸಮಾನತೆ, ಜಾತಿ ಆಧಾರಿತ ನ್ಯಾಯ ಹಾಗೂ ಹಿಂದುಳಿದ ವರ್ಗಗಳ ಮೇಲಿನ ದೌರ್ಜನ್ಯ ಮುಂದುವರಿದಿರುವುದು ವಿಪರ್ಯಾಸ. ಸಂಘಟಿತ ಹೋರಾಟವೇ ಶೋಷಿತರ ಧ್ವನಿಯನ್ನು ಬಲಪಡಿಸುವ ಮಾರ್ಗ. ಯುವ ಪೀಳಿಗೆ ಇಂತಹ ಐತಿಹಾಸಿಕ ಹೋರಾಟಗಳನ್ನು ಅಧ್ಯಯನ ಮಾಡಿ ತಮ್ಮ ಸಾಮರ್ಥ್ಯವನ್ನು ಸಮಾಜಮುಖಿ ಕಾರ್ಯಗಳಿಗೆ ಬಳಸಬೇಕೆಂದು ಕರೆ ನೀಡಿದ ಅವರು, ಅರಸೀಕೆರೆಯಲ್ಲಿ ದೊಡ್ಡ ದೊಡ್ಡ ಸಮುದಾಯ ಭವನಗಳನ್ನು ಎಲ್ಲಾ ಸಮುದಾಯದವರಿಗೆ ನೀಡಿದ್ದೇನೆಂದು ತಿಳಿಸಿದರು. ಇವತ್ತು ದಲಿತ ಒಕ್ಕೂಟಗಳಿಗೆ ಮಾತ್ರ ಈ ಚಿಂತನೆ ಇದೆ. ಎಲ್ಲ ವರ್ಗದ ಯಾವ ವರ್ಗಗಳಿದ್ದಾವೆ ಈ ಜಾತಿಯ ವ್ಯವಸ್ಥೆಯಲ್ಲಿ, ಯಾವ್ಯಾರು ಶೋಷಿತರಾಗಿದ್ದಾರೆ ಆ ಎಲ್ಲ ಶೋಷಿತ ಸಮಾಜಗಳು ಕೂಡ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಇವತ್ತು ಈ ಸಮಾಜವನ್ನ ಮೇಲಕ್ಕೆ ಎತ್ತಬೇಕು. ನಾವು ಹಿಂದಿನ ಶತಮಾನಗಳಿಗೆ ಹೋಗಬೇಕಿಲ್ಲ. ಬಸವಣ್ಣವರು ಈ ಜಾತಿಯನ್ನು ಹೋಗಲಾಡಿಸಲಿಕ್ಕೆ ಪ್ರಥಮವಾಗಿ ಒಂದು ಸಾಹಸವನ್ನು ಪಟ್ಟು ಇತಿಹಾಸದಲ್ಲಿ ಉಳಿದು ಅವರು ಮಾಡಿದಂತ ಈ ಜಾತಿ ವ್ಯವಸ್ಥೆಯನ್ನು ತೆಗೆದಾಕ್ಲಿಕ್ಕೆ ತನ್ನ ಪ್ರಧಾನಮಂತ್ರಿ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮಾತನಾಡಿ, ಕೇವಲ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮಾತ್ರ ಮೀಸಲಾತಿಯಲ್ಲ, ಒಬಿಸಿಗಳಿಗೂ ಮೀಸಲಾತಿ ಹಾಗೂ ಒಳ ಮೀಸಲಾತಿಯ ಅವಶ್ಯಕತೆ ಇದೆ. ಇದಕ್ಕೆ ಸಿಎಂ ಅವರು ಸಹ ಒಪ್ಪಿದರು. ಅಲೆಮಾರಿಗಳು ಇಂದಿಗೂ ತೀರಾ ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದಾರೆ. ಈ ವಿಚಾರವಾಗಿ ಸರ್ಕಾರ ಮರುಪರಿಶೀಲನೆ ಮಾಡಿ ಸರ್ಕಾರ ಅಲೆಮಾರಿಗಳಿಗೆ ಮೀಸಲಾತಿ ನೀಡಬೇಕೆಂದು ಅಭಿಪ್ರಾಯಪಟ್ಟರು. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನನ್ನ ವರದಿಯನ್ನು ಒಪ್ಪಿ ಅದರಲ್ಲಿ ಕೆಲವು ಮಾರ್ಪಾಡುಗಳನ್ನು ತಂದು ಇವತ್ತು ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿದೆ. ಅದು ನನಗೊಂದು ದುಃಖನೂ ಇದೆ. 59 ಅಲೆಮಾರಿ ಜಾತಿಗಳನ್ನ ನೀವು ತಕೊಂಡೋಗಿ ಬಲಿಷ್ಠರ ಜೊತೆ ಹಾಕಿ ಅವ್ರಿಗಿದ್ದ ಒಂದರವನ್ನ ನೀವು ಇನ್ನೊಬ್ಬರು ಕೊಟ್ಬಿಟ್ರಲ್ಲ, ಯಾವ ಕಾಲಕ್ಕೆ ಈ ಅಲೆಮಾರಿಗಳು ಅವ್ರ ಜೊತೆ ಸ್ಪರ್ಧೆ ಮಾಡಿ ಅಧಿಕಾರವನ್ನು ಸಂಪಾದನೆ? ಸ್ನೇಹಿತರೆ, ನಿಮಗೆ ಗೊತ್ತಿದೆಯೋ ಇಲ್ಲವೋ, ನಮ್ಮ ಅಧ್ಯಯನದ ಪ್ರಕಾರ ಈ ಅಲೆಮಾರಿಗಳು ಸುಮಾರು 15 ಜಾತಿಗಳಿಗೆ ಕಳೆದ 75 ವರ್ಷಗಳಿಂದ ಒಂದು ಅಟೆಂಡರ್ ಪೋಸ್ಟ್ ಸಿಕ್ಕಿಲ್ಲ. ತಹಸೀಲ್ದಾರ್ ಅಲ್ಲ, MLA ಅಲ್ಲ, ಜಡ್ಜ್ ಅಲ್ಲ, ಅಟೆಂಡರ್ ಪೋಸ್ಟ್. ಅಂತ ಜನ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ನೀವು ಕಿತ್ತಾಕಿ ಅವ್ರನ್ನ ಬಲಿಷ್ಠರ ಜೊತೆ ಸೇರಿಸಿ ಅವ್ರನ್ನ 4 ಇದ್ದಿದ್ದನ್ನು 5 ಮಾಡಿರೋದು. ಕಾರ್ಯಕ್ರಮದಲ್ಲಿ ಸಮಿತಿಯ ರಾಜ್ಯ ಮುಖಂಡರು, ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ವಿಚಾರ ಸಂಕಿರಣದ ಅಂಗವಾಗಿ ಭೀಮಾ ಕೋರಿಂಗಾವ್ನ ಹೋರಾಟದ ಇತಿಹಾಸ, ಸಾಂವಿಧಾನಿಕ ಮೌಲ್ಯಗಳು ಹಾಗೂ ದಲಿತ ಸಾಮೂಹಿಕ ಚಳವಳಿಗಳ ಭವಿಷ್ಯದ ಕುರಿತು ಚರ್ಚೆಗಳು ನಡೆದವು. ವಿವಿಧ ಜಿಲ್ಲಾ ಘಟಕಗಳ ಪ್ರತಿನಿಧಿಗಳು, ಸಂಘಟನಾ ಮುಖಂಡರು ಹಾಗೂ ಸಾಮಾಜಿಕ ಚಳವಳಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಳೆದ ರಾತ್ರಿ ಗ್ಯಾಸ್ ಮುಗಿದಿದೆ ಎಂದು ಕೆಲ ದಿನಗಳ ಹಿಂದೆ ಶೇಖರಿಸಿಟ್ಟಿದ್ದ ಹೊಸ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಬಳಸಿ ಅಡಿಗೆ ಮಾಡಲು ಮುಂದಾದ ಗ್ರಾಹಕನಿಗೆ ಗ್ಯಾಸ್ ಸ್ಟವ್ನಲ್ಲಿ ಬೆಂಕಿ ಉರಿಯದೆ ಬರೀ ಗಾಳಿ ಬರುತ್ತಿರುವುದನ್ನು ಕಂಡು ಅಚ್ಚರಿ ಮೂಡಿದೆ.
ಬೇಲೂರು ತಾಲೂಕಿನ ಅರಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಮೋತೇಶ್ ಸೇರಾವ್ ಎಂಬುವರು ಕಳೆದ ರಾತ್ರಿ ಅಡಿಗೆ ಮಾಡುತ್ತಿರುವಾಗ ಗ್ಯಾಸ್ ಮುಗಿದಿದೆ. ನಂತರ ಕೆಲ ದಿನಗಳ ಹಿಂದೆ ಶೇಖರಿಸಿಟ್ಟಿದ್ದ ಹೊಸದಾದ ಹೆಚ್ಚುವರಿ ಗ್ಯಾಸ್ ಸಿಲಿಂಡರ್ ಬಳಸಿ ಅಡಿಗೆ ಮಾಡಲು ಮುಂದಾಗಿದ್ದಾರೆ. ಆದರೆ ಸ್ಟವ್ನಲ್ಲಿ ಬೆಂಕಿ ಉರಿಯದೆ ಕೇವಲ ಗಾಳಿ ಶಬ್ದ ಕೇಳುತ್ತಿತ್ತು. ನಂತರ ಪೈಪ್, ರೆಗ್ಯುಲೇಟರ್ ಸ್ಟವ್ ಇತ್ಯಾದಿಗಳನ್ನು ಮೇಲ್ನೋಟಕ್ಕೆ ಪರಿಶೀಲಿಸಿ ಬದಲಿಸಿದರು. ಸರಿಯಾಗದೆ ತಡರಾತ್ರಿ ಹೋಟೆಲ್ನಲ್ಲಿ ಊಟ ಮಾಡಿರುವ ಪರಿಸ್ಥಿತಿ ಉಂಟಾಗಿತ್ತು. ಈ ವೇಳೆ ಮಾತನಾಡಿದ ಅವರು, ನಿನ್ನೆ ರಾತ್ರಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದ್ದು ಬದಲಿ ಗ್ಯಾಸ್ ಸಿಲಿಂಡರ್ ಹಾಕಿದಾಗಲೂ ಬೆಂಕಿ ಉರಿಯಲಿಲ್ಲ. ಹಾಗಾಗಿ ಎಲ್ಲವನ್ನೂ ಪರೀಕ್ಷಿಸಿ ಬದಲಿ ಮಾಡಿದರೂ ಸಾಧ್ಯವಾಗದೇ ಇದ್ದಾಗ ಪಕ್ಕದ ಮನೆಯವರ ಸಿಲಿಂಡರ್ ಅನ್ನು ಸಹ ಬಳಸಿ ಪರಿಶೀಲಿಸಿದ್ದೇನೆ. ನನಗೆ ತಿಳಿದಿರುವ ಮಟ್ಟಿಗೆ ಇಂತಹ ಘಟನೆ ಇದೇ ಮೊದಲು. ಈ ಬಗ್ಗೆ ಸಂಬಂಧಪಟ್ಟ ಏಜೆನ್ಸಿಯವರಿಗೆ ತಿಳಿಸಿದ್ದು ಬದಲಿ ಗ್ಯಾಸ್ ಸಿಲಿಂಡರ್ ಅನ್ನು ಮುಂದಿನ 2-3 ದಿನಗಳಲ್ಲಿ ಒದಗಿಸುವುದಾಗಿ ತಿಳಿಸಿದ್ದಾರೆ. ಏನೇ ಆಗಲಿ ಇಂತಹ ಅನಿರೀಕ್ಷಿತ ಸಂದರ್ಭದಲ್ಲಿ ಸಂಬಂಧಪಟ್ಟವರು ತ್ವರಿತವಾಗಿ ಪರಿಶೀಲಿಸಿ ಸರಿದೂಗಿಸುವುದು ಅವರ ಕರ್ತವ್ಯ ಅಲ್ಲವೇ ಎಂದು ತಿಳಿಸಿದರು. ತಂದಿಟ್ಟು ನನ್ನ ರಾತ್ರಿ ನಾನು ಹೊಸದು ಚೇಂಜ್ ಮಾಡಕ್ ಹೋದ್ರೆ ಅದು ಬರೀ ಗಾಳಿ ಮಾತ್ರ ಬರುತ್ತೆ, ಅದು ಗ್ಯಾಸ್ ಆನ್ ಆಗಲ್ಲ. ಆಮೇಲೆ ನಾನು ಸ್ಟವ್, ರೆಗ್ಯುಲೇಟರ್ ಎಲ್ಲ ಚೇಂಜ್ ಮಾಡಿದೆ. ಹೊಸ ರೆಗ್ಯುಲೇಟರ್ ಹಾಕಿದ್ದೀನಿ. ಇದು ಹೊಸ ರೆಗ್ಯುಲೇಟರ್. ರಬ್ಬರ್ ಎಲ್ಲ ನೋಡಿದೆ, ಎಲ್ಲ ಚೆಕ್ ಮಾಡಿಸಿದೆ. ಅಂಗಡಿಯಲ್ಲಿ ಹೋಗಿ ಸ್ಟವ್ ಚೆಕ್ ಮಾಡಿಸಿದೆ, ಉರಿತಾ ಇಲ್ಲ. ಆಮೇಲೆ ನಾನು ಮತ್ತೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಹಳೆ ಗ್ಯಾಸ್ ಅವ್ರ ಹತ್ರ ಸ್ಟಾಕ್ ತಂದು ನಾನು ಹೊಸ ಈಗ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಈಗ ಬುಕ್ ಮಾಡಿ ಅವ್ರಿಗೆ ಆಫೀಸಿಗೆ ಫೋನ್ ಮಾಡಿದ್ದಕ್ಕೆ ಇವತ್ತು ನಿಮಗೆ ಸಿಗೋದಿಲ್ಲ, ನಾಳೆನೂ ಸಿಗೋದಿಲ್ಲ, ಭಾನುವಾರ ಇಲ್ಲ ಮಂಗಳವಾರ ಬಂದು ಗ್ಯಾಸ್ ತಗೋಬಹುದು ಹೇಳ್ತಿದ್ದಾರೆ. ಅಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರಂತ ಏನಂತ? ಎಕ್ಸ್ಚೇಂಜ್ ಮಾಡಿ ಕೊಡ್ತಾರಂತೆ. ಅದು ಭಾನುವಾರ ಅಥವಾ ಮಂಗಳವಾರ ಸಿಗುತ್ತಂತೆ ನನಗೆ. ಅಲ್ಲಿವರೆಗೆ ಇಲ್ಲಿ ಗ್ಯಾಸ್ ಇಲ್ಲ ನನಗೆ. ನಾನು ಬೇರೆ ತಂದಿರೋದು ಈಗ ಇದ್ರಲ್ಲಿ ಅಡಿಗೆ ಮಾಡ್ತಾ ಇರೋದು. ಮೊದಲು ನೋಡಿದ್ರಿ? ಫಸ್ಟ್ ಟೈಮ್. ಇದು ಹೊಸ ಗ್ಯಾಸ್ ತಂದಿದ್ಮೇಲೆ ಈ ತರ ಆಗ್ತಾ ಇರೋದು. ಅಕಸ್ಮಾತ್ ರಬ್ಬರ್ ತೊಂದರೆ ಇರ್ಬೋದು, ರಬ್ಬರ್ ಚೇಂಜ್ ಮಾಡಿದ್ರು, ಬ್ರಷ್ ಚೇಂಜ್ ಮಾಡಿದ್ರು, ಅದ್ರಲ್ಲಿ ಇದಕ್ಕೆ ಅದು ಆಗಿಲ್ಲ. ತಾಲೂಕಿನ ಸಾವಂತನಹಳ್ಳಿ ನ್ಯಾಯಬೆಲೆ ಅಂಗಡಿ ಮುಚ್ಚಿಸಲು ಇಲಸಲ್ಲದ ಷಡ್ಯಂತ್ರ ಪಿತೂರಿ ನಡೆಯುತ್ತಿದೆ ಎಂದು ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಕೆಎಂ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕಾರ್ಡ್ದಾರರು ತಮಗೆ ಅನ್ಯಾಯ ಅಥವಾ ಮೋಸವಾಗುತ್ತಿದೆ ಎಂದು ದೂರಿದರೆ ಅದು ಬೇರೆ. ಈ ಸಂಬಂಧ ಆಹಾರ ಇಲಾಖೆಗೆ ದೂರು ನೀಡಲಿ. ಸುಖಾಸುಮ್ಮನೆ ಕೆಲವರು ಎಂಟ್ರಿಯಾಗಿ ವಿಡಿಯೋ ಮಾಡುವ ಮೂಲಕ, ಸುಳ್ಳು ಪ್ರಚಾರ ಮಾಡುವ ಮೂಲಕ ಅದನ್ನೇ ಸತ್ಯ ಮಾಡಲು ಹೊರಟಿದ್ದಾರೆ. ಮೊದಲೇ ನ್ಯಾಯಬೆಲೆ ಅಂಗಡಿ ವಿತರಕರು ಹಲವು ಕಾರಣಕ್ಕೆ ಸಂಕಷ್ಟದಲ್ಲಿದ್ದೇವೆ. ಸರಿಯಾದ ಸಮಯಕ್ಕೆ ಕಮಿಷನ್ ಬರುತ್ತಿಲ್ಲ. ಇದರಿಂದ ನಮ್ಮ ಜೀವನ ಕಷ್ಟಕರವಾಗಿದೆ. ನಾವು ಅನ್ಯಾಯ ಮಾಡಿದ್ದರೆ ತೋರಿಸಲಿ. ಅದನ್ನು ಬಿಟ್ಟು ಹೀಗೆಲ್ಲ ತೊಂದರೆ ಕೊಡುವುದು ಸರಿಯಲ್ಲ. ಇದು ಹೀಗೆ ಮುಂದುವರಿದರೆ ರಾಜ್ಯ ಮಟ್ಟದ ವಿತರಕರನ್ನು ಕರೆಸಿ ಹಾಸನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಒಂದು ಫುಡ್ ಇನ್ಸ್ಪೆಕ್ಟರ್ ಯತೀಶ್ವರಿಂದ ತೊಂದರೆ ಆಗ್ತಾ ಇದೆ ಅಂಗಡಿಯವರಿಗೆ. ದಯವಿಟ್ಟು ಅವ್ರನ್ನ ಮೇಲಧಿಕಾರಿಗಳು ಅವ್ರ ಮೇಲೆ ಆಕ್ಷನ್ ತಗೊಂಡು ಎಂಕ್ವೈರಿ ಮಾಡಿ. ಸುಮ್ಮನೆ ಆಕ್ಷನ್ ತಗೊಳ್ಳೋದು ಬೇಡ ಸರ್. ಅವ್ರು ಎಂಕ್ವೈರಿ ಮಾಡಿ ಅದ್ರ ಮೇಲೆ ಅವ್ರಿಗೆ ಫುಡ್ ಇನ್ಸ್ಪೆಕ್ಟರ್ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು DC ಮೇಡಮ್ ಅವ್ರ ಹತ್ರ ಮತ್ತು JD ಅವ್ರ ಹತ್ರ, ಅವ್ರ ಮೇಲಧಿಕಾರಿ ಅವ್ರ ಹತ್ರ ನಾನು ದಯವಿಟ್ಟು ಕೇಳ್ಕೊತೀನಿ. ತೊಂದರೆ ಆಗಿರೋದಿಲ್ಲ ಸರ್. ಸುಮ್ಮನೆ ಹೋಗೋದು, ಡಿಸ್ಟರ್ಬ್ ಮಾಡೋದು, ದುಡ್ಡು ಕೊಡಿ ಅಂತ ಕೇಳೋದು. ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಯತೀಶ್ ಅವ್ರು ಕೊಡಲಿಲ್ಲ ಅಂತಂದ್ರೆ ಅವ್ರ ಅಂಗಡಿನ ಏನೇನೋ ಸುಳ್ಳು ರಿಪೋರ್ಟ್ಗಳನ್ನ ಬರೆದು JD ಅವ್ರ ಹತ್ರ ಕಳಿಸ್ಬಿಟ್ಟು ಸಸ್ಪೆಂಡ್ ಮಾಡಿಬಿಟ್ಟು ಯಾರು ದುಡ್ಡು ಕೊಡ್ತಾರೋ ಅಲ್ಲಿ ತೊಗೊಂಡ್ಬಿಟ್ಟು ಹಾಕ್ತಾರೆ ಅಂಗಡಿನ. ಯಾವುದೋ ಸಂಘ ಸಂಸ್ಥೆಗಳನ್ನ ಕಳಿಸೋದು, ಈಗ ಡೈರೆಕ್ಟಾಗಿ ಇನ್ವಾಲ್ವ್ ಆಗಲ್ಲ. KRS ಅವರು ಅದೇ KRS ಅವರು ಸಹ ಅನ್ಕೊಂಡಿಗೆ ಹೋಗಿಲ್ಲ. ಯಾರೋ ಒಬ್ಬನ ಹುಡುಗ ಏನೋ ಮಾಡಿದಾಗ ಸೌತ್ನಳ್ಳಿ ಏನಾಗಿದ್ದಾನೆ, ಅವನು ಆಲ್ರೆಡಿ ಫಸ್ಟ್ ಕಾರ್ಡಿಂದ ಅಕ್ಕಿ ತೊಗೊಬಿಟ್ಟಿದ್ದಾನೆ. ಅವನು ಅದು ಆ ಊರಲ್ಲ, ಬೇರೆ ಯಾರ್ದೋ ಕಾರ್ಡ್ ತಗೊಬಂದು ಮತ್ತೆ ಕಿರಿಕ್ ಮಾಡಬೇಕು ಅಂತಲೇ ಬೇರೆ ಊರಿಗೆ ಹೋಗ್ಬಿಟ್ಟು ಅಕ್ಕಿ ತಗೊಂಡು ಅವನು ವಿಡಿಯೋ ಮಾಡ್ಕೊಂಡು ಈ ಥರ ಮಾಡಿರೋದು. ಅವನು ಊರಿಂದ ಅವ್ನು ಫಸ್ಟ್ ಕಾರ್ಡ್ ಅಕ್ಕಿ ತಗೋಗಿದ್ದಾನೆ. ಇದಕ್ಕೆ ನಾವೇ ಕೇಳಿದ್ವಿ, ಹೋದ್ವಿ. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕೇಶವ ಕಾರ್ಲೆ ಮಾತನಾಡಿ, ಆಹಾರ ಇಲಾಖೆಯಲ್ಲಿರುವ ಯತೀಶ ಎಂಬುವರು ಪ್ರತಿ ನ್ಯಾಯಬೆಲೆ ಅಂಗಡಿಯಿಂದ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. 10,000, 15,000 ಕೇಳುತ್ತಿದ್ದಾರೆ. ಹಣ ಕೊಡದೇ ಇದ್ದರೆ ನ್ಯಾಯಬೆಲೆ ಅಂಗಡಿಯನ್ನು ಬೇರೆಡೆಗೆ, ಅದು ದೂರಕ್ಕೆ ಎತ್ತಂಗಡಿ ಮಾಡುತ್ತಾರೆಂದು ದೂರಿದರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನ್ಯಾಯಬೆಲೆ ಅಂಗಡಿಯವರು ಅಥವಾ ಬೇರೆಯವರು, ಒಟ್ಟಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕೆಂದು ಒತ್ತಾಯಿಸಿದರು. ಆದರೆ ವಾಸ್ತವ ತಿಳಿಯದೆ KRS ಪಕ್ಷದವರು ಇಲ್ಲಸಲ್ಲದ ವಿಡಿಯೋ ಮಾಡಿ ಹರಿಬಿಡುವ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಮಾಡುತ್ತಿದ್ದು, ಆ ಬಗ್ಗೆಯೂ ತನಿಖೆ ಆಗಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸೇವಾದಳದ ಮರ್ಕುಲಿ ಗೋಪಾಲಿಗೌಡ, ಪ್ರಕಾಶ್, ಪುಟ್ಟಶೆಟ್ಟಿ, ರಂಗಸ್ವಾಮಿ ಮೊದಲಾದವರು ಹಾಜರಿದ್ದರು. ಪ್ರಸ್ತುತ ಸಮಾಜ ಎದುರಿಸುತ್ತಿರುವ ನೋವು, ನಿರ್ಲಕ್ಷ್ಯ ಮತ್ತು ಜವಾಬ್ದಾರಿಗಳನ್ನು ಪ್ರಶ್ನಿಸುವ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಕಥಾ ಸಂಕಲನ ಎಲ್ಲರೂ ಓದಲೇಬೇಕಾದ ಮೌಲ್ಯಯುತ ಕೃತಿ ಎಂದು ಸಾಹಿತಿ ಪ್ರಸಾದ್ ರಕ್ಷಿದಿ ಹೇಳಿದರು. ಪಟ್ಟಣದ ಲಯನ್ಸ್ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಕಾರ್ಯನಿರತ ಪತ್ರಕರ್ತರ ಸಂಘ, ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪತ್ರಕರ್ತ ಮಲ್ನಾಡ್ ಮೆಹಬೂಬ್ ಅವರ ಲೇಖನಗಳ ಸಂಕಲನ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಸಮಾಜದ ಅಂತಸ್ಪಂದನಕ್ಕೆ ಪ್ರಶ್ನಿಸಿದ ಈ ಕೃತಿ ಓದುಗರನ್ನು ಚಿಂತನೆಗೆ ದೂಡುತ್ತದೆ ಎಂದರು. ಮಲ್ನಾಡ್ ಮೆಹಬೂಬ್ ಅವರ 4 ಕೃತಿಗಳಲ್ಲಿ ಇದು ಅತ್ಯುತ್ತಮ ಪುಸ್ತಕವಾಗಿದೆ. ಈ ಕೃತಿ ಕೇವಲ ಲೇಖನಗಳ ಸಂಕಲನವಾಗಿದೆ. ಇಂದಿನ ಸಮಾಜದ ನೋವು, ನಿರ್ಲಕ್ಷ್ಯ ಮತ್ತು
ಜವಾಬ್ದಾರಿಗಳ ಬಗ್ಗೆ ಪ್ರಶ್ನೆ ಎತ್ತುವ ಕನ್ನಡಿಯಾಗಿದೆ. ನೀ ಇಲ್ಲದ ಜಗತ್ತು ಎಂಬ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು. ಏನಾದರೂ ಇರಬೇಕಾಗಿತ್ತು ಅಂತ ಅನ್ಸಿದ್ರೆ ನಾನು ಪುಸ್ತಕ ಬರೆಯೋದಕ್ಕೆ ಸಾರ್ಥಕ ಅನ್ಸ್ಕೊತೀನಿ. ಮತ್ತು ಹೆಚ್ಚಿನದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ವಿಶ್ವನಾಥ್ ಆಗಿರ್ಬೋದು, ಜಯಮತಿ ದೇವರಾಜನ್ ಆಗಿರ್ಬೋದು, ನಮ್ಮ ತೌಫಿಕ್ ಅವರ್ ಆಗಿರ್ಬೋದು, ನಮ್ಮ ಶಾರದಾ ಗುರುಪತಿ ಆಂಟಿ ಆಗಿರ್ಬೋದು, ರಕ್ಷತಿ ಪ್ರಸಾದ್ ಆಗಿರ್ಬೋದು, ಉಸ್ತಾದ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಚನ್ಮಣಿ ಶೆಟ್ಟಿ ಆಗಿರ್ಬೋದು, ನಮ್ಮ ಮುಫೀದ್ ಅವರು, ಮಂಜು ಮತ್ತು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಇಂದು ಸಮಾಜವನ್ನು ಪ್ರಶ್ನಿಸುವ ಹಾಗೂ ಚಿಂತನೆಗೆ ಒತ್ತುವ ಸಾಹಿತ್ಯ ಅತ್ಯಂತ ಅಗತ್ಯವಾಗಿದೆ. ಮಲ್ನಾಡ್ ಮೆಹಬೂಬ್ ಅವರ ಬರಹಗಳು ಸಮಾಜವನ್ನು ಎಚ್ಚರಿಸುವ ಶಕ್ತಿಯನ್ನು ಹೊಂದಿವೆ. ಮೆಹಬೂಬ್ ಅವರು ಹೋರಾಟಕ್ಕೆ ಜೀವಂತಿಕೆ ತಂದಿಕೊಟ್ಟವರು. ಅವರ ತಂದೆ ರೆಹಮತುಲ್ಲಾ ಉತ್ತಮ ನಾಯಕರಾಗಿದ್ದರು. ಅವರಲ್ಲಿನ ಹಲವು ಗುಣಗಳು ರಕ್ತಗತವಾಗಿ ಬಳುವಳಿಯಾಗಿ ಬಂದಿವೆ. ಪುಸ್ತಕವನ್ನು ಹಣಕೊಟ್ಟು ಓದಿದರೆ ಮಾತ್ರ ಲೇಖಕರಿಗೆ ಖುಷಿಯಾಗುತ್ತದೆ. ಅದೇ ನಾವು ಅವರಿಗೆ ಸಲ್ಲಿಸುವ ಗೌರವವೂ ಆಗಿದೆ ಎಂದು ಹೇಳಿದರು. ಹಾಗಾಗಿ ಅವರ ಅಧ್ಯಕ್ಷತೆಗೆ ಕೂರಕ್ಕೆ ನನಗೆ ಅವಕಾಶ ಆಯಿತು. ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ತೀನಿ. ಎಲ್ಲರ ಭಾಷಣ ಕೇಳಿದ್ದೀರಿ, ತುಂಬ ಚೆನ್ನಾಗಿ ಪ್ರಸಾದ ರಕ್ಷಿತಿ, ಯಾಕೆಂದರೆ ಅವರೆಲ್ಲ ಬರಹಗಾರರು, ಕಲಾಕಾರರು ಅಷ್ಟೇ ಅಲ್ಲ, ಈ ತಾಲೂಕುಗಳಿಗೆ ಚಳುವಳಿಗಳೆಲ್ಲ. ಈ ಸಂದರ್ಭದಲ್ಲಿ ಆನೆಮಹಲ್ ಜುಮಾ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಕೆ, ಮುಸ್ಲಿಯಾರ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ತಾಲೂಕು ಅಧ್ಯಕ್ಷ ಜಯಮಾರುತಿ ದೇವರಾಜ್, ಪತ್ರಕರ್ತ ನಾಗರಾಜ್ ಹೆತ್ತೂರು, ಲೇಖಕ ಮಲ್ನಾಡ್ ಮೆಹಬೂಬ್, ಸಕಲೇಶ್ಪುರ ಯೋಜನಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಜ್ ಹಾಗೂ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ಶಂಕ ಗ್ರಾಮದ ಶ್ರೀ ಚನ್ನಕೇಶವ ಆಂಜನೇಯ ದೇವಸ್ಥಾನ ಹಾಗೂ ಕೆರೆ ಸುತ್ತಮುತ್ತಲಿನ ಭೂಮಿಯಲ್ಲಿ ಭಾರೀ ಅತಿಕ್ರಮ ನಡೆದಿದೆ ಎಂದು ದೇವಸ್ಥಾನದ ಅರ್ಚಕರಾದ ಪ್ರಸಾದ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಸ್ಥಾನ ಹಾಗೂ ಕೆರೆ ಸುತ್ತ ಸುಮಾರು 10 ಎಕರೆ ಭೂಮಿಯನ್ನು ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಅತಿಕ್ರಮಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದ್ದು, ಈಗಾಗಲೇ ಸ್ಥಳದಲ್ಲಿ ಸರ್ವೆಯೂ ನಡೆಸಲಾಗಿದೆ. ಅತಿಕ್ರಮ ತೆರವುಗೊಳಿಸಲು ಬಂದ ಅಧಿಕಾರಿಗಳಿಗೆ ಸ್ಥಳೀಯ ನಾಗರಾಜ್ ಸೇರಿದಂತೆ ಕೆಲವರು ಗಲಾಟೆ ನಡೆಸಿ ಬೆದರಿಕೆ ಹಾಕಿದ್ದಾರೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅತಿಕ್ರಮ ಮಾಡಿದವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಶಂಕ ಗ್ರಾಮದಲ್ಲಿ ಸುಮಾರು 250 ಕುಟುಂಬಗಳು ವಾಸವಿದ್ದು, ಇವರಲ್ಲಿ ಸುಮಾರು 20 ಮಂದಿ ದೇವಸ್ಥಾನ ಮತ್ತು ಕೆರೆಯ ಜಾಗವನ್ನು ಅತಿಕ್ರಮಿಸಿದ್ದಾರೆ. ಈ ವಿಷಯ ಊರಿನ ಬಹುತೇಕರಿಗೂ ತಿಳಿದಿರುವ ವಿಚಾರವೇ ಆಗಿದೆ. ಅತಿಕ್ರಮಕಾರರು ರಾಜಕೀಯ ಪ್ರಭಾವ ಹೊಂದಿದ್ದು, ಇದರ ಪರಿಣಾಮವಾಗಿ ಕ್ರಮ ಕೈಗೊಳ್ಳಲು ವಿಳಂಬವಾಗುತ್ತಿದೆ. ಜಿಲ್ಲಾಡಳಿತವು ಸೂಕ್ತ ಕ್ರಮ ಕೈಗೊಂಡು ದೇವಸ್ಥಾನ ಹಾಗೂ ಕೆರೆಯ ಭೂ ಕಬಳಿಕೆಯನ್ನು ತಡೆಯಬೇಕೆಂದು ಒತ್ತಾಯಿಸಿದರು. ಪ್ರೆಸ್ ರಿಪೋರ್ಟ್ ಮಾಡಿರೋ ಉದ್ದೇಶ ಏನು ಅಂತಂದರೆ, ನಮ್ಮ ದೇವಸ್ಥಾನದ ಸುತ್ತ ಕೆಲವು ಜಮೀನುಗಳು ಅತಿಕ್ರಮ ಪ್ರವೇಶ ಆಗಿದೆ. ಮತ್ತು ಅದಕ್ಕೆ ಸರ್ವೆ ನಂಬರ್ಗಳು ಇರೋದಿಲ್ಲ. ಆಮೇಲೆ ಕೆಲವು ಹಳ್ಳಿಗಳಲ್ಲಿ ನಮ್ಮ ಗ್ರಾಮದಲ್ಲಿ ಕೆಲವು ಜಾಗಗಳು ಅತಿಕ್ರಮ ಪ್ರವೇಶ ಆಗಿದೆ, ಕೆರೆ ಹತ್ರ ಆಗಿದೆ. ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೂ ಈ ವಿಚಾರ ತಿಳಿಸಿ ಕಂಪ್ಲೇಂಟ್ ಮಾಡಿ ನಂತರ ಸರ್ವೆ ಡಿಪಾರ್ಟ್ಮೆಂಟ್ವರೆಗೂ ಮಾಡಿ ಅವರು ಕಳಿಸಿದರು. ಮಕ್ಕಳನ್ನು ಅನಾವಶ್ಯಕ ಒತ್ತಡಕ್ಕೊಳಪಡಿಸದೆ ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಶಿಕ್ಷಣ ನೀಡಬೇಕೆಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಪಿ ಮದನ್ಗೌಡ ಹೇಳಿದರು. ಪಟ್ಟಣದ ಶ್ರೀನಿವಾಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಟಶ್ಕೇರಿಯಾ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಮಕ್ಕಳು ಅತಿ ಬೇಗ ಗ್ರಹಿಸುವ ಶಕ್ತಿಯನ್ನು ಹೊಂದಿದ್ದಾರೆ. 1 ವರ್ಷದ ಮಗು ಕೂಡ ಅಪಾರ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವುದನ್ನು ಕಾಣಬಹುದು. ಇದರಿಂದ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮಕ್ಕಳಲ್ಲಿ ಅಸಾಧಾರಣ ಸ್ಮರಣ ಶಕ್ತಿ ಇದ್ದು, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಬೇಕು. ಮಕ್ಕಳನ್ನು ಬಲವಂತವಾಗಿ ಎಂಜಿನಿಯರ್ ಅಥವಾ ಡಾಕ್ಟರ್ ಆಗಲೇಬೇಕೆಂಬ ಮನೋಭಾವ ತ್ಯಜಿಸಬೇಕು. ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದಕ್ಕೆ ಆದ್ಯತೆ ನೀಡಿದರೆ ಮಾತ್ರ ಅವರು ಜೀವನದಲ್ಲಿ ಸಾಧನೆ ಮಾಡುತ್ತಾರೆಂದು ಹೇಳಿದರು. ಮುಖ್ಯವಾಗಿ ಮಕ್ಕಳಲ್ಲಿ ತುಂಬಬೇಕಾದಂಥ, ಮಕ್ಕಳಿಗೆ ಹೇಳಬೇಕಾದಂಥ ವಿಚಾರಗಳನ್ನು ಹೇಳಿದ್ರೆ, ತಿನ್ನುವಂತಹ ಪದಾರ್ಥಗಳು, ಬಳಸುವಂತಹ ಪದಾರ್ಥಗಳಿಂದ, ತಿನ್ನುವಂಥ ಪದಾರ್ಥಗಳಿಂದ ಆರೋಗ್ಯಕ್ಕೆ ಇವತ್ತು ಫುಡ್ ಕ್ವಾಲಿಟಿ, ಎಲ್ಲ ಫುಡ್ ಕ್ವಾಲಿಟಿ ಕೂಡ ಇವತ್ತು ವಿಷಮುಕ್ತವಾಗಿದೆ ಅಂತಲೇ ಹೇಳ್ತಾರಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಪೆಪ್ಸಿ, ಕೋಲಾ ಈ ಥರದ ಡ್ರಿಂಕ್ಸ್ಗಳನ್ನು ಬಳಸಲಿಕ್ಕೆ ಏನಾದರೂ ಮಕ್ಕಳು ಇಷ್ಟಪಟ್ಟರೆ ಅದನ್ನು ಒಂದು ಕ್ಷಣ ಮಕ್ಕಳನ್ನ ಕರ್ಕೊಂಡೋಗಿ ಟಾಯ್ಲೆಟಿಗೆ ಹಾಕೊಂಡು ತೋರಿಸಿ ಎಷ್ಟು ಬೇಗ ಕ್ಲೀನ್ ಆಗುತ್ತೆ ಟಾಯ್ಲೆಟ್. ಪೆಪ್ಸಿ ಹಾಕಿದ್ರೆ ಎಷ್ಟು ಬೇಗ ಕ್ಲೀನ್ ಆಗುತ್ತೆ, ಎಷ್ಟು ಬೇಗ ವಾಶ್ ಮಾಡ್ಬೋದು, ಆ ರೀತಿ ಅದನ್ನು ತೋರಿಸುವಂಥ, ಆ ರೀತಿ ತೋರಿಸಿ. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಕಿರಣ್ ಮೇಡಂ, ಗಿರೀಶ್, ಚಂದ್ರಶೇಖರ್, ರಕ್ಷಿತ್ ಸೇರಿದಂತೆ ಶಿಕ್ಷಕರು, ಸಿಬ್ಬಂದಿ ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಜಿಲ್ಲಾ ಕುಕನೂರು ತಾಲೂಕಿನ ಬಳಗೇರಿ ಗ್ರಾಮದ ನಾಟಕ ಕವಿ ಟಿಎಸ್ ಹೂಗಾರ ಅವರು ರಾಜ್ಯಮಟ್ಟದ ಕವಿರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.
ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಅವರು ರಂಗಮಿತ್ರ ನಾಟ್ಯ ಸಂಘ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಕವಿಗಳ ಸಂಘ ಬೆಂಗಳೂರು ಇವರ ವತಿಯಿಂದ ಇತ್ತೀಚೆಗೆ ಕಲಬುರಗಿಯಲ್ಲಿ ಹಮ್ಮಿಕೊಂಡ ರಂಗಸಂಗಮ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ತಾವು ಗ್ರಾಮೀಣ ಭಾಗದ ಪ್ರತಿಭೆಯಾಗಿದ್ದು ಕೇವಲ 5ನೇ ತರಗತಿಯವರೆಗೆ ಶಿಕ್ಷಣ ಪಡೆದು 16 ನಾಟಕ ಕೃತಿಗಳನ್ನು ಬರೆಯಲು ಸಾಧ್ಯವಾಗಿದೆ. ಆ ಸಂತೃಪ್ತಿ ತಮಗೆ ಇದೆ. ತಮ್ಮ ಕಲೆಗೆ ಪ್ರೋತ್ಸಾಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಹೀಗೆ ತಮ್ಮ ಪ್ರೋತ್ಸಾಹ ಮುಂದೆಯೂ ಇರಲಿ ಎಂದು ತಿಳಿಸಿದರು. TS ಉಗಾರು ಕವಿಗಳಂತ. ಈಗ ಈಗಾಗಲೇ ನಾನೇನು ಸಾಹಿತ್ಯ ಅಲ್ಲ, ವಿದ್ಯಾವಂತನಲ್ಲ, ಕೇವಲ ಒಂದು 4-5ನೇ ತರಗತಿಯನ್ನು ಕಲಿತು ಏನೋ ನಾಟಕ ನೋಡುವುದು, ಓದುವುದು, ಬರೆಯುವುದು ಇದನ್ನೆಲ್ಲ ಕಲಿತು ಏನೋ ಒಂದು ಹವ್ಯಾಸದಿಂದ ನಾಟಕ ಬರೆಯಬೇಕಂತ ಹೆಮ್ಮೆ ಹುಟ್ಟಿತು. ಅದರಿಂದ ನಾನು ಈಗ ನಾಟಕ ಬರಿತಾ ಬಂದು ಈಗಾಗಲೇ ಫಸ್ಟ್ನೇ ನಾಟಕ ಶೀಲ ಸುಟ್ಟಿತು ಸೇಡು ತೀರಿತು, ಕಲಿಯುಗದ ಕಾಳಿಂಗ, ಊರ ಹೊಕ್ಕ ಹುಲಿ, ದೇಸಾಯಿ ದರ್ಪಕ್ಕೆ ಸಿಡಿದದ್ದ ರೈತ, ಗೌಡರ ಧರ್ಮಡ ಬರವನ ಕಾರ್ಬಾರ, ರಣರಂಗದಲ್ಲಿ ಸಿಡಿದದ್ದ ವೀರಭದ್ರ ಹಾಗೂ ಊರ ಹೊಕ್ಕ ಹುಲಿ. ಆ ನಂತರ ಚಾಮರಾಜನಗರ ಜಿಲ್ಲೆಯ ಹೆಸರಾಂತ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಖಾಸಗಿ ಅಂಗಡಿಗಳು ಸಂಪೂರ್ಣ ಭಸ್ಮವಾಗಿವೆ. ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ತಡರಾತ್ರಿ 9 ಗಂಟೆ ನಂತರ ವ್ಯಾಪಾರ ವಹಿವಾಟು ಮುಗಿಸಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು. ಬೆಳಗಿನ ಜಾವ 3 ಗಂಟೆಯ ಸಮಯದಲ್ಲಿ ಬಸ್ ನಿಲ್ದಾಣದ ಸರ್ಕಲ್ ಹತ್ತಿರ ಇದ್ದ ಅಂಗಡಿಗಳಲ್ಲಿ ಭಾರೀ ಬೆಂಕಿ ಅವಘಡ ಕಾಣಿಸಿಕೊಂಡಿದೆ. ಇದರಿಂದ ಅಂಗಡಿ ಮಾಲೀಕರುಗಳಿಗೆ ಸುಮಾರು ಲಕ್ಷಾಂತರ ರುಗಳ ನಷ್ಟ ಉಂಟಾಗಿದೆ. ವ್ಯಾಪಾರದಿಂದ ಜೀವನ ಸಾಗಿಸುತ್ತಿದ್ದ ಅಂಗಡಿ ಮಾಲೀಕರುಗಳಾದ ಮೀನಾ, ನಾಗೇಂದ್ರ, ಡಿ ರಾಜು, ಸುಮಾ ಶೇಷಾದ್ರಿ, ಎಲ್ ಸ್ವಾಮಿ, ಆರ್ ನಾಗೇಂದ್ರ, ಜಿ ಕುಮಾರ್, ಎಲ್ ಗೋವಿಂದ ತಮ್ಮ ಅಂಗಡಿಗಳನ್ನು ಕಳೆದುಕೊಂಡಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪರಿಹಾರ ಕೊಡಿಸಿಕೊಟ್ಟು ಅವರ ಮುಂದಿನ ಜೀವನ ಹಾಗೂ ಭವಿಷ್ಯ ವೃದ್ಧಿಸಿಕೊಳ್ಳುವುದಕ್ಕೆ ನೆರವಾಗುವವರೇ ಕಾದು ನೋಡಬೇಕಿದೆ. ಕೇಂದ್ರ ಸರ್ಕಾರದ ಟಿಟಿ ಕಡ್ಡಾಯಗೊಳಿಸುವುದನ್ನು ವಿರೋಧಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸಿದರು. ಕುಕನೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾರುತೇಶ್ ತಳವಾರ ಮಾತನಾಡಿ, ಕೇಂದ್ರ ಸರ್ಕಾರವು ಸೇವಾನಿರತ ಶಿಕ್ಷಕರ ಮೇಲೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಲು ಮುಂದಾಗಿದೆ. ಇದನ್ನು ವಿರೋಧಿಸಿ ಈಗಾಗಲೇ ಅಖಿಲ ಭಾರತ ಶಿಕ್ಷಕರ ಒಕ್ಕೂಟದ ವತಿಯಿಂದ ದೆಹಲಿಯಲ್ಲಿ ಹೋರಾಟ ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದೆ. ಸರ್ಕಾರ ಸೇವಾನಿರತರಿಗೆ ಸಹಾಯಕವಾಗುವ ರೀತಿ ಅನುಕೂಲತೆ ಕಲ್ಪಿಸಬೇಕು. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಎಲ್ಲ ಪ್ರಾಥಮಿಕ ಶಿಕ್ಷಕರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಗಿದೆ ಎಂದರು. ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನವರು ಟಿಟಿಯನ್ನು ಕಡ್ಡಾಯ ಮಾಡಿರುವ ಕುರಿತಾಗಿ ಇವತ್ತಿನ ದಿವಸ ನಾವು ಆ ಒಂದು ನಿಯಮವನ್ನು ವಿರೋಧಿಸಿ ರಾಜ್ಯಾದ್ಯಂತ ನಾವು ಶಾಲೆಗಳಲ್ಲಿ ಕೈಗಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ನಾವು ಇವತ್ತಿನ ದಿವಸ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿರ್ತಕ್ಕಂಥ ವಿಷಯಗಳೇನಪ್ಪ ಅಂತಂದರೆ, ನಮ್ಮ ಸೇವಾನಿರತ ಶಿಕ್ಷಕರಿಗಾಗಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಅವರು ಟಿಟಿಯನ್ನು ಕಡ್ಡಾಯಗೊಳಿಸಿದ್ದರ ಪರಿಣಾಮವಾಗಿ ಇವತ್ತಿನ ದಿವಸ ಬಹಳ ಕಾನೂನಾತ್ಮಕವಾಗಿ ಕ್ರಯಕ್ಕೆ ಪಡೆದ ಜಮೀನನ್ನು ಅಕ್ರಮವಾಗಿ ಖಾತೆ ಬದಲಾವಣೆ ಮಾಡಿ ಬೇರೆ ವ್ಯಕ್ತಿಗೆ ಮಾರಾಟ ಮಾಡಿ ಅನ್ಯಾಯ ಮಾಡುತ್ತಿದ್ದಾರೆಂದು ರೈತ ಮುಖಂಡ ವರಹಸಂದ್ರ ಗ್ರಾಮದ ರಂಗಸ್ವಾಮಿ ಬೇಸರ ವ್ಯಕ್ತಪಡಿಸಿದರು. ವರಹಸಂದ್ರ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡ ಅವರು, ಗುಬ್ಬಿ ತಾಲೂಕು ಕಡಬ ಹೋಬಳಿಯ ವರಹಸಂದ್ರ ಗ್ರಾಮದ ಸರ್ವೆ ನಂಬರ್ 19/1ರಲ್ಲಿ ಒಟ್ಟು 4.31 ಎಕರೆ ಜಮೀನು ತುರುವೇಕೆರೆ ತಾಲೂಕು ದಂಡಿನಚಿವರ ಹೋಬಳಿ ಸಿದ್ದನಹಟ್ಟಿ ಗ್ರಾಮದ ಕೆಂಪಯ್ಯ ಬಿನ್ ಕೆಂಪಯ್ಯ ಇವರ ಹೆಸರಿಗೆ ಖಾತೆ ಇದ್ದು, ಇವರ ಮರಣದ ನಂತರ ಇವರ ಹೆಂಡತಿ ಮಾಳಮ್ಮನಿಗೆ 1.08 ಎಕರೆ ಜಮೀನು ವಿಭಾಗದ ಮೂಲಕ ಬಂದು ಇವರು 1978ರಲ್ಲಿ ಜಮೀನು ಮಾರಾಟ ಮಾಡಿರುತ್ತಾರೆ. ಉಳಿಕೆ ಜಮೀನಿನಲ್ಲಿ ತಮ್ಮ ತಂದೆ ಶಾನ್ಭೋಗ್ ನರಸಿಂಹಯ್ಯ 1979ರಲ್ಲಿ ಕೆಂಪಯ್ಯನವರಿಂದ ನಾವು 19/1ರಲ್ಲಿ 1.23 ಎಕರೆ ನಮಗೆ ಶುದ್ಧ ಕ್ರಯಕ್ಕೆ ತೆಗೆದುಕೊಂಡು ಸುಮಾರು 60 ವರ್ಷಗಳಿಂದ ಅನುಭವದಲ್ಲಿ ಇದ್ದರೂ ಸಹ ನಮ್ಮ ತಂದೆ ಖಾತೆ ಮಾಡಿಕೊಂಡಿರುವುದಿಲ್ಲ. ನಮಗೆ ನೋಂದಣಿ ಆದ ನಂತರವೂ ಸಹ ಜಮೀನು ಮೂಲ ಮಾಲೀಕರ ಹೆಸರಿನಲ್ಲಿ ಬರುತ್ತಿರುವುದನ್ನು ಗಮನಿಸಿದ ಜಮೀನಿನ ಕುಟುಂಬದವರು ಕಳೆದೊಂದು ವರ್ಷದ ಹಿಂದೆ ಪೌತಿ ವಾರಸು ಮೂಲಕ ಖಾತೆ ಬದಲಾವಣೆಯನ್ನು ಮಾಡಿಕೊಂಡು ಕಲ್ಲೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಎಂಬುವರಿಗೆ ಅಕ್ರಮವಾಗಿ ಮಾರಾಟ ಮಾಡಿರುತ್ತಾರೆ. ಕಂದಾಯ ಇಲಾಖೆಗೆ 1 ವರ್ಷದ ಹಿಂದೆ ನಾನು ಅರ್ಜಿ ನೀಡಿದ್ದರೂ ಸಹ ಕಂದಾಯ ಇಲಾಖೆ ನಮಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಮಾಡಿಲ್ಲ. ಬದಲಾಗಿ ಅಂದಿನ ಬೋಚಿಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಶಿವಕುಮಾರ್ ಸ್ಥಳ ಪರಿಶೀಲನೆ ಮಾಡದೆ ಗ್ರಾಮದಲ್ಲಿ ವಿಚಾರಿಸದೆ ತಮ್ಮ ಕಚೇರಿಯಲ್ಲಿ ಮಹಜರ್ ಮಾಡಿ ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಬಹಳ ಅನ್ಯಾಯವಾಗಿದ್ದು ತಾಲೂಕು ಆಡಳಿತ ಇವರ ಮೇಲೆ ಕ್ರಮ ವಹಿಸುವಂತೆ ಆಗ್ರಹಿಸಿದರು. ಯಾವ ಊರು? ಹೆಸರು ಲಕ್ಷ್ಮಮ್ಮ. ನಾವು ಮಾಲಮ್ಮ ಕಡೆಯಿಂದ ತಗೊಂಡಿದ್ದೀವಿ. ವರಸಂದ್ರ ನಮ್ದು. ಮಾಲಮ್ಮ ಕಡೆಯಿಂದ ತಗೊಂಡು ರಿಜಿಸ್ಟರ್ ಆಗಿ ನಾವು ಬೇರೆಯವ್ರಿಗೆ ದಾಸಗೌಡರು ಮಾರಿದ್ದೀವಿ. ಇವತ್ತ ಇವರು ಈ ಥರ ನಮ್ಮ ಅವರು ಅದ ನಾವು ತಗೊಂಡು 1 ತಿಂಗಳಿಗೆ 1 ವರ್ಷಕ್ಕೆ ಏನೋ ತಗೊಂಡ್ರು. ಇವತ್ತ ಇವ್ರಿಗೂ ಅನ್ಯಾಯ ಮಾಡ್ಯಾರಲ್ಲ. ನಾವು ಅಲ್ಲಿ ಮಾಲಮ್ಗೆ ಎಲ್ಲಿ ಬತ್ತು ತಗೊಂಡಿರೋ ಜಮೀನು? ಮಾಲಮ್ಮ ಅವ್ರ ಅತ್ತೆ ಮಾರಾಕ್ಬಿಟ್ಟಾಳೆ. ಸಸಿಗೆ ಹೆಂಗೆ ಬತ್ತು?
ಇವತ್ತು ಆ ಕೂತ್ಕೊಂಡು ನಮ್ದೇ ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರಲ್ಲ ಸರಿ. ಅವರು ಮತ್ತೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಮೇಲೆ ಖಾತೆ ಮಾಡಿರೋದು ಶಿವಕುಮಾರ್ ಅಂತ ಹೇಳಿ ಸೆಕ್ರೆಟರಿ ಅವರು, ಮತ್ತೆ ಆರ್ ಅವರು ತಪ್ಪು ಮಾಡಿ, ಮತ್ತೆ ಸರ್ವೆ ಅವರು ಎಲ್ಲ ಬರೀ ತಿದ್ದುಪಡಿ ಮಾಡಿ 7, 8, 9 ಅಂತ ಹೇಳಿ ಎಲ್ಲ ತಿದ್ದುಪಡಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಮಗೆ ಒಂದು ನ್ಯಾಯ ದೊರಕಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ತಗೊಂಡಿವ್ರು ತಪ್ಪು ಮಾಡೋರ ಲಂಚ ತಗೊಂಡಿದ್ದಾರೆ ಸ್ವಾಮಿ, ತಗೊಂಡಿದ್ದಾರೆ. ಅದು ಲಂಚ ತಗೊಂಡೇನೆ ಮಾಡಿರೋ ಚಾನ್ಸ್ ಇರಲ್ಲ, ಮಾಡಿರ್ತಾರೆ. ಆದರೆ ಈಗ ರಿಯಲ್ ಎಸ್ಟೇಟ್ನವ್ರು ಬಂದು ಈ ಥರ ನಮಗೆ ತೊಂದರೆ ಕೊಡ್ತಾರೆ. ರಿಯಲ್ ಎಸ್ಟೇಟ್ನವ್ರು ಬಂದು ಈ ಜಮೀನ ಆಸೆಗೋಸ್ಕರ, ದುಡ್ಡಿನ ಆಸೆಗೋಸ್ಕರ ಬಂದು ಈ ಥರ ನಮ್ಮ ಖಾತೆ ಮಾಡ್ಕೊಂಡು, ನಮ್ಮ ತಂದೆಯವ್ರ ಖಾತೆ ಮಾಡ್ಕೊಂಡಿದ್ದು ತಪ್ಪಾಗಿದೆ ಸ್ವಾಮಿ. ಈ ವೇಳೆ ಸ್ಥಳೀಯ ಗ್ರಾಮಸ್ಥರು, ರೈತ ಮುಖಂಡರು ಹಾಗೂ ಇತರರು ಹಾಜರಿದ್ದರು. ಈಗಿನ ಯುವಕರಿಗೆ ಸಿಡಿಹಬ್ಬ ಆಚರಣೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಹಬ್ಬವನ್ನು ಯಶಸ್ವಿಯಾಗುವಂತೆ ಹಿರಿಯರು ನೋಡಿಕೊಳ್ಳಿ ಎಂದು ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇದೇ ತಿಂಗಳು ಜನವರಿ 27ರಂದು ದಂಡಿನ ಮಾರಮ್ಮ ಹಬ್ಬ, ಜನವರಿ 30, 31ರಂದು ನಡೆಯಲಿರುವ ಸಿಡಿಹಬ್ಬದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಪಟ್ಟಣದ ಮುಖಂಡರುಗಳು ಸಹಕಾರ ನೀಡಿದರೆ ಅದ್ದೂರಿ ಹಾಗೂ ಯಶಸ್ವಿಯಾಗಿ ಸಿಡಿಹಬ್ಬ ಆಚರಿಸಬಹುದು. ಪ್ರತಿ ವರ್ಷದಂತೆ ಸಿಡಿಹಬ್ಬವನ್ನು ಆಚರಿಸಲಿದ್ದು, ಘಾಟಗಳು ಸರಿಯಾದ ವೇಳೆಗೆ ಪ್ರಾರಂಭವಾದರೆ ಕಳೆದ ಬಾರಿ ವಿಳಂಬವಾದ ರೀತಿ ಈ ಬಾರಿ ನಡೆಯುವುದಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಎಂದರು. ಮತ್ತು ಸಿರಿ ಹಬ್ಬದ ಪ್ರಯುಕ್ತ ನಾವು ಇವತ್ತು ಎಲ್ಲ ಸಮಾಜದ ಮುಖಂಡರ ಎಲ್ಲ ಪಾಲಕಮಂಡಲದ ಅಧಿಕಾರಿಗಳ ಜೊತೆ ನಾವು ಕರೆದಿದ್ದೀವಿ. ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿದೆ ಮತ್ತು ಎಲ್ಲ ಇಲಾಖೆಯವರಿಗೆ ನಾವು ಜವಾಬ್ದಾರಿಯನ್ನು ನೀಡಬೇಕಾಗಿರೋದ್ರಿಂದ ನಾವು ಎಲ್ಲ ಮುಖಂಡರ ಅಭಿಪ್ರಾಯವನ್ನು ಸಭೆಯಲ್ಲಿ ತಹಶೀಲ್ದಾರ್ ಲೋಕೇಶ್, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಡಿವೈಎಸ್ಪಿ ಯಶವಂತ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ, ಬಿಇಒ ಉಮಾ ಸೇರಿದಂತೆ ಹಲವರು ಹಾಜರಿದ್ದರು. ತೆಲಂಗಾಣಕ್ಕೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಮ್ಮಿ ಇದೆ ಎಂದು ತೆಲಂಗಾಣದ ಮಾಜಿ ಸಚಿವ ಶ್ರೀನಿವಾಸುಲು ಗೌಡ ಹೇಳಿದ್ದಾರೆ. ಜನವರಿ 9ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗವನ್ನ ಈ ಸರ್ಕಾರ ಸಂಪೂರ್ಣ ಕಡೆಗಣಿಸಿದ್ದು, ರಸ್ತೆಗಳು ಸರಿಯಿಲ್ಲ, ಇರೋ ವಿಮಾನ ನಿಲ್ದಾಣವು ಬಂದ್ ಆಗಿದ್ದು ನೋಡಿದರೆ ಸರ್ಕಾರದ ಅಭಿವೃದ್ಧಿ ಎತ್ತ ಸಾಗ್ತಿದೆ ಅನ್ನೋದು ತಿಳಿದು ಬಂದಿದೆ. ಇನ್ನು ಸರ್ಕಾರವು ಈಡಿಗ ಸಮಾಜವನ್ನ ಸಂಪೂರ್ಣವಾಗಿ ಕಡೆಗಣಿಸುತ್ತಿದ್ದು, ಮನಸ್ಸು ಮಾಡಿದರೆ ನಾರಾಯಣಗುರು ಅಧ್ಯಯನ ಪೀಠ ಸ್ಥಾಪಿಸಬಹುದು. ರಾಜ್ಯದಲ್ಲಿ ಸೇಂದಿ ನೀರ ನಿಷೇಧ ಮಾಡಿದ್ದು ಯಾಕೆ? ಹಾನಿಕಾರಕ ಬಿಯರ್ ವಿಸ್ಕಿಗೆ ಅನುಮತಿ ಇರುವಾಗ ನೀರಾಗಿ ಯಾಕೆ ಅನುಮತಿ ಕೊಟ್ಟಿಲ್ಲವೆಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಶ್ರೀನಿವಾಸುಲು ಗೌಡ ಕಿಡಿಕಾರಿದ್ದಾರೆ. भगीरथ स्वामी जी भी मिला, ओली समाज का वाला भी मिला और पूरे फॉरेस्ट डाउन कैडर लोगों भी कल रात में हम बात करें. ये प्रांत हमारा जाति का है, पूरे भी हैदराबाद स्टेट में था. ये पूरा इंडिया में मर्ज होने के बाद 1948 के बाद और 56 तक भी हम लोग मिल गए थे. एक ही स्टेट, हैदराबाद में स्टेट है. आज हैदराबाद में आया, हैदराबाद से इधर आया. हैदराबाद तो वो फॉरेन का जैसा. ರಾಣಿ ಚೆನ್ನಭೈರಾದೇವಿಯು ಆಕೆಯ ಆಳ್ವಿಕೆಯಲ್ಲಿ ಭಟ್ಕಳ ಸುವರ್ಣ ಯುಗವನ್ನು ಕಂಡಿತು ಎಂದು ಸಾಗರ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕ ಲೋಕರಾಜ ಜೈನ್ ಹೇಳಿದರು. ಭಟ್ಕಳ ತಾಲೂಕಿನ ದಂಡಿನ ದುರ್ಗಾ ದೇವಸ್ಥಾನದಲ್ಲಿ ನಡೆಯುತ್ತಿರುವ 25ನೇ ವರ್ಷದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರಾಣಿ ಚೆನ್ನಭೈರಾದೇವಿಯ ಪ್ರಧಾನಮಂತ್ರಿ ಹೊರಡಿಸಿದ ಶಾಸನದಲ್ಲಿ ಭಟ್ಕಳ ನಗರ ಆಗಿನ ಕಾಲದ ಇತರೆ ಎಲ್ಲಾ ನಗರಗಳಿಗಿಂತಲೂ ಸುಂದರ ನಗರವಾಗಿತ್ತು. ಎಲ್ಲೆಲ್ಲೂ ಸುಂದರ ಬೀದಿಗಳು ಕಾಣಸಿಗುತ್ತಿತ್ತು. ಇಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಿ ನಡೆಯುತ್ತಿರುವುದರಿಂದ ಸಾವಿರಾರು ಜನ ಭೇಟಿ ನೀಡುತ್ತಿದ್ದರು. ಹಾಗೆಯೇ ಬಂದ ಅತಿಥಿಗಳ ಹಸಿವು ನುಗ್ಗಿಸುವ ಸಲುವಾಗಿ ಜನದಟ್ಟಣೆಯ ಪ್ರದೇಶದಲ್ಲಿ ಧರ್ಮಶಾಲೆಗಳನ್ನು ತೆರೆಯಲಾಗಿತ್ತು. ಆಕೆಯ ಕಾಲದಲ್ಲಿ ಭಟ್ಕಳದಾದ್ಯಂತ ಅನೇಕ ಸುಂದರವಾದ ದೇವಸ್ಥಾನ, ಬಸದಿಗಳ ನಿರ್ಮಾಣವಾಯಿತೆಂದು ತಿಳಿಸಿದರು. ಕಾರವಾರವನ್ನ ಸಮರ್ಥವಾಗಿ 24 ವರ್ಷವನ್ನ ಆಳ್ವಿಕೆ ಮಾಡಿ ಎಂದೂ ಸಹ ಸೋಲನ್ನ ಅನುಭವಿಸದೆ ವೈರಿಗಳಿಗೆ ದುರ್ಗಾ ಸ್ವರೂಪಿಯಾಗಿ 2 ಬಾರಿ ಪೋರ್ಚುಗೀಸರನ್ನು ಸೋಲಿಸಿ, ಒಮ್ಮೆ ಬೀಳಿಗೆ ಅರಸರನ್ನು ಸೋಲಿಸಿ ಸಮರ್ಥವಾಗಿ ಇಡೀ ಸಾಮ್ರಾಜ್ಯವನ್ನ ಸ್ವರ್ಣಮಯ ಸಾಮ್ರಾಜ್ಯವನ್ನಾಗಿ ಮಾಡಿರತಕ್ಕಂತಹ ಕೀರ್ತಿ ನಮ್ಮ ರಾಣಿ ಚೆನ್ನಭೈರಾದೇವಿಗೆ ಸಲ್ಲುತ್ತೆ. ಸ್ವಾಮಿ, ಈಗಾಗಲೇ ಹೇಳ್ತಾ ಇದ್ದೆ ನಾನು, ಭಟ್ಕಳ ಹೀಗಿರಲಿಲ್ಲ ಅಂತ. ರಾಣಿ ಚೆನ್ನಭೈರಾದೇವಿ
ವೇದಿಕೆಯಲ್ಲಿ ಯೋಗಗುರು ಗೋವಿಂದ ಗುರೂಜಿ, ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಅಧ್ಯಕ್ಷ ಗಂಗಾಧರ ಹೆಗಡೆ, ಹಿಂದೂ ಜಾಗರಣಾ ವೇದಿಕೆ ಪ್ರಾಂತ ಸಂಯೋಜಕ ಶ್ರೀಕಾಂತ್ ಹೊಸಕೆರೆ, ಸನಾತನ ಧರ್ಮ ಪ್ರಚಾರಕ ಕಾಶಿನಾಥ್ ಪ್ರಭು ಮತ್ತಿತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಎಮ್ಎನ್ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನರಸಯ್ಯ ವಿರುದ್ಧ 19 ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ 15 ಜನರು ಅವಿಶ್ವಾಸನೆ ಮಂಡಿಸಿದರು. ಉಪವಿಭಾಗಾಧಿಕಾರಿ ನಾಹಿದಾ ಜಂಜಂ ಅವರ ಸಭೆಯಲ್ಲಿ 15 ಜನ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಯ್ಯ ವಿರುದ್ಧ ಅವಿಶ್ವಾಸ ಮಂಡನೆಗೆ ಕೈ ಎತ್ತುವ ಮೂಲಕ ಮತ ಚಲಾಯಿಸಿದ್ದಾರೆ. ಹಿಂದೆ ಅಧ್ಯಕ್ಷರಾಗಿದ್ದ ನರಸಯ್ಯ ಅವರು ಕೋರ್ಟ್ಗೆ ಅರ್ಜಿ ಹಾಕಿದರು. ಕೋರ್ಟ್ನಲ್ಲಿ ಇದ್ದ ಅರ್ಜಿ ವಜಾ ಆಗಿದ್ದು ಮತ್ತೆ ಉಪವಿಭಾಗಾಧಿಕಾರಿ ನಾಹಿದಾ ಜಂಜಂ ಅವರ ಬಳಿ ಸದಸ್ಯರು ಅವಿಶ್ವಾಸಕ್ಕೆ ಅರ್ಜಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ನಾಹಿದಾ ಜಂಜಂ ಅವರು ಜನವರಿ 9ರಂದು ಅವಿಶ್ವಾಸ ಮಂಡನೆಗೆ ದಿನಾಂಕವನ್ನು ಕೊಟ್ಟಿದ್ದರು. ಅದರಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ನರಸಯ್ಯ ವಿರುದ್ಧ ಜನವರಿ 9ರಂದು ನಾಹಿದಾ ಜಂಜಂ ಅವರ ಸಭೆಯಲ್ಲಿ 15 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ನರಸಯ್ಯ ವಿರುದ್ಧ ಕೈ ಎತ್ತುವ ಮೂಲಕ ಮತವನ್ನು ಚಲಿಸಿದ್ದಾರೆ. ಎಮ್ಎನ್ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಯ್ಯ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಅವಿಶ್ವಾಸ ಮಂಡಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಕ್ಷೇತ್ರಕ್ಕೆ ಸರಿಸುಮಾರು 1 ವರ್ಷಗಳಿಂದ ಕಾಲಿಡದ ಮಾಜಿ ಸಾರಾ ಮಹೇಶ್ಗೆ ಮಾತನಾಡುವ ಹಕ್ಕಿಲ್ಲ ಎಂದು ಸಾಲಿಗ್ರಾಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಶಂಕರ್ ತಿಳಿಸಿದ್ದಾರೆ. ಕೆಆರ್ನಗರ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತತವಾಗಿ 3 ಬಾರಿ ಚುನಾಯಿಸಿದ ಮತದಾರರನ್ನು ಮರೆತು ಕಳೆದ 1 ವರ್ಷಗಳಿಂದ ಕ್ಷೇತ್ರಕ್ಕೆ ಕಾಲಿಡದೆ ಈಗ ಕೆಲ ದಿನಗಳಿಂದ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತು ಅದನ್ನು ಸ್ಪರ್ಧಾತ್ಮಕವಾಗಿ ಸ್ವೀಕರಿಸಿದ ಸಾರಾ ಮಹೇಶ್ ಮುಂದೆ ಯಾವುದೇ ಕಾರಣಕ್ಕೂ ಮತ್ತೆ ಸ್ಪರ್ಧೆ ಮಾಡುವುದಿಲ್ಲ ಎಂದು ಹೇಳಿಕೊಂಡು ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತು ಅದನ್ನು ಸ್ಪರ್ಧಾತ್ಮಕವಾಗಿ ಸ್ವೀಕರಿಸಿದ ಸಾರಾ ಮಹೇಶ್ ಮುಂದೆ ಯಾವುದೇ ಕಾರಣಕ್ಕೂ ಮತ್ತೆ ಸ್ಪರ್ಧೆ ಮಾಡುವುದಿಲ್ಲ ಎಂದು ಹೇಳಿಕೊಂಡು ತಿರುಗುತ್ತಿದ್ದರು. ಆದರೆ ಈಗ ಮತ್ತೆ ಸ್ಪರ್ಧೆ ಮಾಡುತ್ತೇನೆಂದು ಹೇಳುತ್ತಿದ್ದು ಅಧಿಕಾರದ ಆಸೆಯೋ ಅಥವಾ ಜನರನ್ನು ದಿಕ್ಕು ತಪ್ಪಿಸುವ ತಂತ್ರವೋ ಎಂದು ಉದಯ್ ಶಂಕರ್ ತಿಳಿಸಿದರು. ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಮತ್ತು ಸಿಡಿಸಿ ನಮ್ಮ ಪ್ರಥಮ ದರ್ಜೆ ಸಿಡಿಸಿ ಉಪಾಧ್ಯಕ್ಷರಾದಂಥ ಜಯಂತ್ ಅವರೇ, ನಮ್ಮ ಸಾಲಿಗ್ರಾಮ ನಗರಾಧ್ಯಕ್ಷರಾದಂಥ ಪ್ರಭಾಕರ್ ಅವರೇ ಮತ್ತು ಭೂನ್ಯಾಯ ಮಂಡಳಿ ಸದಸ್ಯರಾದಂಥ ಸಂಗಾಮಿಗಳವರೇ, ಈ ಒಂದು ಪತ್ರಿಕಾಗೋಷ್ಠಿಯ ಕರೆದಿರೋ ಉದ್ದೇಶ ಏನಂತಂದರೆ, ಈಗ ಮೊನ್ನೆ 4/1/26 ಭಾನುವಾರದಂದು PLD ಬ್ಯಾಂಕ್ ರೈತ ಸಮುದಾಯ ಭವನದಲ್ಲಿ ಈ ಸಂದರ್ಭದಲ್ಲಿ ಸಾಲಿಗ್ರಾಮ ಪಟ್ಟಣ ಕಾಂಗ್ರೆಸ್ ಅಧ್ಯಕ್ಷ ಪ್ರಭಾಕರ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಟರಾಜ್, ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಹೆಬ್ಬಾಳು ನಾಗೇಂದ್ರ, ಕಾಂಗ್ರೆಸ್ ಮುಖಂಡರಾದ ಸನ್ ರಾಮಿಗೌಡ, ಜಯಂತ್ ಹಾಜರಿದ್ದರು. ಸಂಕ್ಷಿಪ್ತ ಸುದ್ದಿಗಳು. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಮತ್ತು ಯುಎಸ್ ಕಮ್ಯುನಿಕೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ 3 ದಿನಗಳ ಬಿಲ್ಟೆಕ್ ಎಕ್ಸ್ಪೋ 2026 ಹಾಸನ ಎಂಸಿಇ ಪ್ರಾಂಶುಪಾಲ ಪ್ರೊಫೆಸರ್ ಅಮರೇಂದ್ರ ಹೆಚ್ಜೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಕಟ್ಟಡ ಸಾಮಗ್ರಿಗಳು, ಫರ್ನಿಚರ್ ಮತ್ತು ಹೋಮ್ ಲೋನ್ ಎಕ್ಸಿಬಿಷನ್ ಬಿಲ್ಟೆಕ್ ಎಕ್ಸ್ಪೋ 2026 ದಿನಾಂಕ 9, 10 ಮತ್ತು 11 ಜನವರಿ 2026 ಹಾಸನ ನಗರದ ಎಂಜಿ ರೋಡ್ನ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ. ಈ ಪ್ರದರ್ಶನವು ಭಾನುವಾರ ಕೊನೆಗೊಳ್ಳಲಿದೆ. ಹಾಸನ ಜಿಲ್ಲೆಯ ಜನತೆ ಇದರ ಸದುಪಯೋಗವನ್ನು ಪಡೆಯಲು ಆಯೋಜಕರು ಕೋರಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಶೋಷಣೆ ವಿಪರ್ಯಾಸ, ಭೀಮಾ ಕೊರಿಂಗಾವ್ನ ವಿಜಯೋತ್ಸವ ಇಂದಿಗೂ ಜೀವಂತ. ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಶಾಸಕ ಶಿವಲಿಂಗೇಗೌಡ ಹೇಳಿಕೆ. ಎಲ್ಪಿಜಿ ಸಿಲಿಂಡರ್ನಲ್ಲಿ ವ್ಯತ್ಯಾಸ, ಸ್ಟೌವ್ನಲ್ಲಿ ಬೆಂಕಿ ಉರಿಯದೆ ಕೇವಲ ಗಾಳಿ ಶಬ್ದ, ಅಡಿಗೆ ಮಾಡಲು ಹೊರಟಿದ್ದ ಗ್ರಾಹಕನ ಪರದಾಟ. ನ್ಯಾಯಬೆಲೆ ಅಂಗಡಿ ವಿರುದ್ಧ ಪಿತೂರಿ, ತನಿಖೆ ನಡೆಸಿ ಶಿಸ್ತು ಕ್ರಮಕ್ಕೆ ಒತ್ತಾಯ. ಪಡಿತರ ವಿತರಕ ಸಂಘದ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಆರೋಪ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.